ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಬೇಲೂರು ಗ್ರಾಮದ ತಾಂಡಾದ ಹೊರವಲಯದಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಲೂರಿನ ತಾಂಡಾದ ಕಡೆ ಸಂಪೂರ್ಣವಾಗಿ ಕಲ್ಲು ಕ್ವಾರಿಗಳಿಂದ ಬ್ಲಾಸ್ಟಿಂಗ್ ಕಾರ್ಯದಿಂದ ಮನೆಗಳು ಕೂಡ ಸೀಳು ಬಿಟ್ಟಿವೆ. ಇದರಿಂದ ತಾಂಡಾದ ಜನರು ಜೀವಿಸುವುದೇ ಕಷ್ಟವಾಗಿದೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಬ್ಲಾಸ್ಟಿಂಗ್ ಮಾಡದಂತೆ ಮನವಿ ಮಾಡಿಕೊಂಡಿದ್ದಾರೆ. ಗಣಿ ಇಲಾಖೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಹೊರವಲಯದಲ್ಲಿ ಬರುವ ಬೇಲೂರು ಜೆ ತಾಂಡಾದ ನಿವಾಸಿಗಳು ದಿನನಿತ್ಯ ಜೀವ ಭಯದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲ್ಲು ಖಣಿ ಸಲುವಾಗಿ ಜೀವನ ಮಾಡುವುದೇ ದುಸ್ತರವಾಗಿದೆ ಎಂದು ಅಲ್ಲಿನ ಜನರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಬೇಲೂರು ಜೆ ತಾಂಡಾದ ಜನರಿಗೆ ಕಲ್ಲು ಖಣಿಯಲ್ಲಿ ಬ್ಲಾಸ್ಟಿಂಗ್ ಕಾರ್ಯ ನಡೆಯುತ್ತಿದ್ದು ಮನೆಗಳು ಕೂಡ ಸೀಳಿಕೆ ಬಿಟ್ಟಿವೆ ಎಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು ಬ್ಲಾಸ್ಟಿಂಗ್ನಿಂದ ಬಹಳ ಸಮಸ್ಯೆ ಆಗುತ್ತಿದ್ದು ಇಲ್ಲಿ ಜೀವಿಸುವುದೇ ದುಸ್ತರವಾಗಿದೆ ಎಂದು ಆಕ್ರೋಶವನ್ನ ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ. पीछे भी मकान बना है, उसमें भी क्रैश पड़ा है, सब चीर पड़ा है घर को. इधर रोड नहीं है, हमारा बच्चे लोग स्कूल पैदल जाते पैदल आते हैं, बस नहीं है. एमएलए को हाँ, यहाँ पे आते एमएलए लोग जाते, अब बनाते बोलते कोई भी नहीं बनाते. कितने साल से बोल रहे हैं? बहुत सालों से बोल रहे. हमारा शादी को 15 साल हुए, तब से आते जाते वो लोग. हाँ, क्या होना चाहिए? खनी क्या होना, बंद होना. हमारा मकान सब टूट रहा है सब. उसको क्या करने का, हमारे को आने के लिए रोड अच्छा नहीं है, इसके लिए हम लोग बोल रहे. मेरा नाम सुनीता है. ಅವ್ರ ಮನೆ ಇದೆ ರೀ, ನಾವು ಇಲ್ಲೇ ಇದ್ದೀವಿ. ಅವಾಗಿಡ್ದು ಖನಿ ಚಾಲೂನೇ ಅವರಿ. ಅವಾಗಿಡ್ದು ಹಂಗೆ ಬಾಮ್ ಹಾಕೋದು, ನಮ್ಮ ಮನೆ ಸೆಳೆಯೋದು ಎಲ್ಲ. ನಮಗೆ ರೋಡ್ ಪ್ರಾಬ್ಲಮ್, ಬಸ್ ಇಲ್ಲ. ನಮ್ಮ ಮಕ್ಕಳಿಗೆ ಸಾಲಿಗೆ ಹೋಗ್ಬೇಕಂದ್ರೆ ನಡ್ಕೋತ ಹೋಗ್ತಾವೆ, ನಡ್ಕೋತ ಬರ್ತಾವೆ. ಇಲ್ಲಾಂದ್ರೆ ರೊಕ್ಕ ಕಟ್ಟಬೇಕು, ಆಟೋ ಕಳಿಸ್ಬೇಕು. ನಮಗೆ ಯಾವಾಗೂ ಅನುಕೂಲ ಇಲ್ಲ ಇಲ್ಲಿ. ಖನಿ ಬಂದ್ ಆಗ್ಬೇಕು ರೀ ಮೇನ್. ನಮಗೆ ಖನಿ ಬಂದ್ ಆಗಬೇಕು, ರೋಡ್ ಆಗಬೇಕು, ನಮ್ಮ ಮಕ್ಕಳಿಗೆ ಬಸ್ ಆಗಬೇಕು. ನಮ್ಮ ತಾಂಡಾಕಂದ್ರೆ ಎಲ್ಲ ಕಡೆ ಬಸ್ ಅವರಿ, ನಮ್ಮ ತಾಂಡಾಕ್ ಬಸ್ ಇಲ್ಲ, ಏನಿಲ್ಲ. ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ರೀ, ಇಲ್ಲಿ ಏನೂ ಇಲ್ಲ. ಅನುಕೂಲ ಅಂದ್ರೆ ಯಾವ್ದೂ ಇಲ್ಲ ರೀ. ನಮಗೆ ಲೈಟ ನೀರು ಎರಡೇ ಅನುಕೂಲ ಅವ ರೀ, ಮತ್ತು ಬಿಟ್ಟು ಎದಕ್ಕೂ ಇಲ್ಲ. ಸನಿನೇ ಅವ ರೀ. ಈಗ ನೋಡತ್ತೀರಲ್ರಿ ನೀವು, ಏಟ್ ಸನಿ ಅದ ನಿಮಗೂ ಕಾಣತ್ತದ ಅಂದ್ರೆ ನೀವು ನೋಡಿ ಹೊಡ್ಲತ್ತೀರಿ. ನಿಮಗೆ ಇಟ್ಟು ಪರೇಶಾನಿ ಅದ. ಈ ಹಾದಿಗೆ ಬಂದಿರಿ, ಏಟ್ ಪರೇಶಾನಿ ಆಗಿ ಬಂದಿರಿ ನೀವು, ನಿಮಗೆ ಗೊತ್ತದ. ನಾವು ಡೈಲಿ ಹೋಗ್ತೀವಿ, ನಾವು ಡೈಲಿ ಬರ್ತೀವಿ. ನಾವು ಹೆಂಗೆ ಮಾಡ್ಬೇಕ್ರಿ ಮುಂದೆ? ನಮ್ಮ ಮಕ್ಳು ಹೆಂಗೆ ಮಾಡ್ಬೇಕ್ರಿ? ಹಾಂ, ಬ್ಲಾಸ್ಟ್ ಮಾಡ್ತಾರ್ರಿ. ಅಲ್ಲಿ ಬ್ಲಾಸ್ಟ್ ಆಯ್ತು ಅಂದ್ರೆ ಇಲ್ಲಿ ಭೂಮಿ ಎಳಿತದ್ರಿ, ಹಂಗೆ ಆಗ್ತದ. ಅಂದ್ರೆ ನಮ್ಮ ಮನೆ ಹೆಂಗೆ ಇರ್ಬೇಕ್ರಿ? ಹೀಗೆ ಕಟ್ಟಿವಿ ನಾವು ಮನೆ. ಹಾಂ ಹಾಂ, ಸಣ್ಣ ಮಕ್ಕಳು ಅವ, ಎಲ್ಲರೇ ಮನೆ ಬಿದ್ದು ಏನು ಐತಂದ್ರೆ ಹೆಂಗೆ ಮಾಡ್ಬೇಕ್ರಿ ನಾವು? ಹಾಂ ಮಾಡ್ತಾವ್ರಿ. ಮತ್ತು ಅಳಲ್ರಿ, ಸಣ್ಣ ಚುಕ್ಕಳು ಅಳ್ತಾವ, ಅಂಜತಾವ. ಮುಂಜಾನೆ ಹಾಕ್ತಾರ, ಯಾವಾಗ ರಾತ್ರಿ ಹಾಕ್ತಾರ. ಟೈಮ್ ಇಲ್ಲ ಅವ್ರು ಹಾಕೋದು. ಸುನೀತಾ. ಇನ್ನು ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಿದೆ ಹಾಗೂ ತಾಂಡಾದ ಅಕ್ಕಪಕ್ಕದಲ್ಲಿ ಮೈನಿಂಗ್ ಆಗಿ ಪರ್ಮಿಷನ್ ನೀಡಬೇಕೆಂದ್ರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಜನರಿಗೆ ತೊಂದರೆ ಆಗದಂತೆ ಮೈನಿಂಗ್ ಪ್ರಕ್ರಿಯೆ ಜಿಲ್ಲಾಡಳಿತ ಜಾರಿ ಮಾಡಬೇಕಾಗಿದೆ. ಬೇಲೂರು ಜೆ ತಾಂಡಾದಲ್ಲಿ ಇರುವ ಅನೇಕ ಕಲ್ಲು ಕ್ವಾರಿಗಳಿಂದ ಜನರಿಗೆ ಬಹಳಷ್ಟು ಸಮಸ್ಯೆ ಆಗುತ್ತಿದೆ. ಮನೆಯ ಗೋಡೆಗಳು ಸೀಳು ಬಿಟ್ಟಿವೆ. ಜನರ ಸಮಸ್ಯೆ ಹೇಳತೀರದಂತಾಗಿದೆ. ಈಗಲಾದರೂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ತಾರಾ ಅಥವಾ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತೆ ವರ್ತನೆ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.